ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡದ ಜಮಾತ್ ಇ ಅಲ್ಲೆ ಹದೀಸ್ ಟ್ರಸ್ಟ್ ವತಿಯಿಂದ ಮಸ್ಜಿದ್ನಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಜರುಗಿತು. ನೂರಾರು ಯುವಕರು ಸ್ವಯಂ ಪ್ರೇರಿತ ರಕ್ತದಾನ ಮಾಡಿದರು. ಇವತ್ತಿನ ದಿವಸ ಈ ರಕ್ತದಾನ ಶಿಬಿರ ಜಮಾತ್ ಇ ಹದೀಸ್ ಟ್ರಸ್ಟ್ ಧಾರವಾಡ ಅವರ ವತಿಯಿಂದ ಆಯೋಜಿಸಲಾಗಿದೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ಇಂತಹ ಒಂದು ಕರೋನಾ ಮಹಾಮಾರಿಯ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರಕ್ತದ ಅವಶ್ಯಕತೆ ತುಂಬಾ ಇದೆ. ಆದರೆ ರಕ್ತದ ಇದು ಕೋವಿಡ್ ಮಹಾಮಾರಿಯ ಪರಿಣಾಮವಾಗಿ, ಅದಲ್ಲದೆ ಲಾಕ್ಡೌನ್ ಪರಿಣಾಮವಾಗಿ ಇಂತಹ ರಕ್ತದಾನ ಶಿಬಿರಗಳನ್ನೇ ನಡೀತಾ ಇರಲಿಲ್ಲ. ಆದರೆ ರಕ್ತದಾನದ ಅವಶ್ಯಕತೆ ಮಾತ್ರ ಯಾವತ್ತೂ ಇತ್ತು. ರಕ್ತದಾನಿಗ ಅವಶ್ಯಕತೆ ಇರತಕ್ಕಂತಹ ತಲೆಸೀಮಿಯ ರೋಗಿಗಳಾಗಲಿ, ಹಿಮೋಫಿಲಿಯಾ ಪೇಷಂಟ್ಸ್ ಆಗಲಿ, ಗರ್ಭಿಣಿಯರಾಗಲಿ ಅಥವಾ ಶಸ್ತ್ರಚಿಕಿತ್ಸೆಗೆ ಬೇಕಾಗಿರತಕ್ಕಂತಹ ರಕ್ತದ ಅವಶ್ಯಕತೆ ಮಾತ್ರ ಯಾವತ್ತೂ ಇತ್ತು, ಯಾವತ್ತೂ ಕಡಿಮೆ ಆಗಿರಲಿಲ್ಲ. ಆದರೆ ಇಂಥ ಪರಿಸ್ಥಿತಿಯಲ್ಲಿ ತುಂಬಾ ಅಂತಹ ರೋಗಿಗಳು ರಕ್ತದ ಅವಶ್ಯಕತೆಗೋಸ್ಕರ ತುಂಬಾ ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿತ್ತು. ಆದರೆ ಇವಾಗ ಕೋವಿಡ್ ಕಡಿಮೆ ಆಗಿರೋದರಿಂದ ಪುನಃ ಇಂತಹ ಶಿಬಿರಗಳನ್ನು ಆಯೋಜಿಸಲು ಪ್ರಾರಂಭಿಸಿದ್ದಾರೆ. ಅದಕ್ಕೆ ನಾನು ಡಾಕ್ಟರ್ ಪ್ರಭು ರಕ್ತ ಭಂಡಾರದ ವೈದ್ಯಾಧಿಕಾರಿಯಾಗಿ ನಮ್ಮ ರಕ್ತ ಭಂಡಾರದ ವತಿಯಿಂದ ಈ ಶಿಬಿರ ಆಯೋಜಿಸೋಕ್ಕೆ ಅಯಾಜ್ ಖಾನ್ ಅವರಿಗಾಗಲಿ, ನೌಶಾದ್ ಅವರಿಗಾಗಲಿ ಹಾಗೂ ಪರೋಕ್ಷವಾಗಲಿ ಎಲ್ಲರೂ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಆಮೇಲೆ ಇಂತಹ ರಕ್ತದಾನ ಶಿಬಿರಗಳನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗಬೇಕು. ಇದಕ್ಕೆ ಇನ್ನೊಂದು ವ್ಯತಿರಿಕ್ತ ಪರಿಣಾಮ ನಮಗೆ ಈ ಲಸಿಕೆ ಪ್ರಾರಂಭ ಆದಾಗಲಿಂದ ವ್ಯತಿರಿಕ್ತ ಪರಿಣಾಮ ಉಂಟಾಗಿದೆ. ಅದು ಹೇಗೆ ಅಂತಂದರೆ, ಒಬ್ಬ ವ್ಯಕ್ತಿಯು ಈ ಕೋವಿಡ್ ಲಸಿಕೆ ಪಡೆದ ನಂತರ ಅವರು 14 ದಿವಸದವರೆಗೆ ನಮಗೆ ರಕ್ತದಾನ ಮಾಡಲಿಕ್ಕೆ ಲಭ್ಯವಿರುವುದಿಲ್ಲ. ಆದರೆ ಕೋವಿಡ್-19ಇಂದ ರಕ್ಷಣೆ ಪಡೆಯೋದಕ್ಕೋಸ್ಕರ ಲಸಿಕೆ ಪಡೆಯೋದು ಅಷ್ಟೇ ಪ್ರಮುಖವಾಗಿರ್ತಕ್ಕಂಥದ್ದು. ಆದರೆ ಈ ತಮ್ಮ ಮೂಲಕ ನಾನು ಎಲ್ಲ ರಕ್ತದಾನಿಗಳಿಗೆ ವಿನಂತಿ ಮಾಡಿಕೊಳ್ಳುವುದೇನಂತಂದರೆ, ಲಸಿಕೆ ಪಡೆಯೋದಕ್ಕಿಂತ ಮುಂಚೆ ಅವರು ಸ್ವಯಂ ಪ್ರೇರಿತರಾಗಿ ರಕ್ತದಾನವನ್ನು ಮಾಡಿ ತಕ್ಷಣವೇ ಆದರೆ ಲಸಿಕೆಯನ್ನು ಖಂಡಿತವಾಗಲೂ ಪಡೆಯಬಹುದು. ಸೊ ಇಂತಹ ಶಿಬಿರಗಳನ್ನು ಈ ಶಿಬಿರಗಳಲ್ಲಿ ಈಗಾಗಲೇ 20-30 ಜನ ಆಗಲೇ ರಕ್ತದಾನವನ್ನು ಮಾಡಿದ್ದಾರೆ. ಇನ್ನೂ ಸಾಕಷ್ಟು ಜನರು ರಕ್ತದಾನ ಮಾಡಲಿಕ್ಕೆ ಇನ್ನೂ ಬರೋವರಿದ್ದಾರೆ. ಸೊ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನು, ಹಾಗೂ ರಕ್ತದಾನ ಮಾಡಲಿಕ್ಕೆ ಸ್ವಯಂ ಪ್ರೇರಿತರಾಗಿ ಎಲ್ಲರೂ ಮುಂದೆ ಬನ್ನಿ, ಜೀವಗಳನ್ನು ಉಳಿಸಿ ಅಂತ ಹೇಳಲಿಕ್ಕೆ ಈ ಮೂಲಕ ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಭಾಳ ಸಂತೋಷದ ಸಂಗತಿ. ಏಕೆಂದರೆ ನಮಗೆಲ್ಲ ಗೊತ್ತಿದ್ದ ಹಾಗೆ ಕೋವಿಡ್ ಕಾರಣದಿಂದ ಭಾಳಷ್ಟು ರಕ್ತದಾನ ಬ್ಲಡ್ ಬ್ಯಾಂಕ್ನಲ್ಲಿ ರಕ್ತದ ಕೊರತೆ ಉಂಟಾಗ್ತಿದೆ. ಈ ವೇಳೆಯಲ್ಲಿ ಮಸ್ಜಿದ್ ಮೊಹಮ್ಮದಿಯಾ ಇವರು ಇವತ್ತಿನ ದಿವಸ ಈ ರಕ್ತದಾನವನ್ನು ಶಿಬಿರವನ್ನು ಹಮ್ಮಿಕೊಂಡಿದ್ದು ಬಹಳ ಸಂತೋಷದ ಸುದ್ದಿ. ಏಕೆಂದರೆ ಈ ಕೊರತೆ ನೀಗಿಸಬೇಕೆಂದರೆ ರಕ್ತದಾನದ ಮಹತ್ವವನ್ನು ನಾವು ಜನರಿಗೆ ತಿಳಿಸಬೇಕಾಗಿದ್ದು ಎಲ್ಲರ ಕರ್ತವ್ಯವಾಗಿದೆ. ಆ ಕಾರಣದಿಂದಾಗಿ ಇಂಥ ಶಿಬಿರಗಳು ಪ್ರತಿಯೊಂದು ಸಮುದಾಯದಲ್ಲಿ ಪ್ರತಿಯೊಂದು ಸಂಘ ಸಂಸ್ಥೆಗಳು ಇದರ ಅವಶ್ಯಕತೆಯನ್ನು ಮನಗಂಡು ಇದನ್ನು ಏರ್ಪಡಿಸಿದರೆ ಬಹಳಷ್ಟು ಮಂದಿಗೆ ಅದು ಜೀವದಾನವಾಗಿ ಪರಿವರ್ತನೆಯಾಗುವ ಸಾಧ್ಯತೆ ಇದೆ. ಈ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ ಈ ಮೊಹಮ್ಮದಿಯಾ ಮಸೀದಿನ ಎಲ್ಲ ನಾನು ಮುಖಂಡರಿಗೆ ಈ ವೇಳೆಯಲ್ಲಿ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ದೇವರು ಅವರಿಗೆ ಶಾಂತಿ, ಅನುಗ್ರಹ, ಕರುಣೆ ಅವರ ಮೇಲೆ ಇರಲಿ. ಅದೇ ರೀತಿ ಸಿವಿಲ್ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳು ಮತ್ತು ವೈದ್ಯರಿಗೂ ಸಹ ಈ ವೇಳೆಯಲ್ಲಿ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ಅವರು ತಮ್ಮ ಎಲ್ಲ ಸಿಬ್ಬಂದಿಗಳ ಜೊತೆಗೆ ಈ ಸಂಸ್ಥೆಯಲ್ಲಿ ಬಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಅವರಿಗೂ ಈ ಮಸ್ಜಿದಿನ ಮುಖಂಡರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.